ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಬೆಳಗ್ಗೆ ಎದ್ದ ತಕ್ಷಣ ಹೆಣ್ಮಕ್ಳಿಗೆ ಕಾಡೋದು ಬೆಳಗ್ಗೆ ಏನು ತಿಂಡಿ ಮಾಡಲಿ ಅಂತ. ಆದರೆ ನಾನು ತಿಂಡಿ ಮಾಡಿಲ್ಲ, ಇವತ್ತು ಮಾಡಿರೋದು ಅಡುಗೆ. ಯಾಕೆ ಅಂದರೆ ಪ್ರತಿನಿತ್ಯ ತಿಂಡಿ ಮಾಡಲಿಕ್ಕೇ ಆಗಲ್ಲ. ಕೆಲವೊಂದು ಸಮಯದಲ್ಲಿ ಅಡುಗೆ ಕೂಡ ಮಾಡ್ಬೋದು. ಭಾನುವಾರ ಮಕ್ಕಳ್ಯಾರು ಕೂಡ ಸ್ಕೂಲ್ಗೆ ಹೋಗ್ದಿರೋದ್ರಿಂದ ಬೆಳಗ್ಗೆ ಮಾರ್ನಿಂಗ್ ಟೈಮು ನಾವು ಅಡುಗೆ ಮಾಡ್ಕೋಬೋದು. ಇವತ್ತು ನಾನು ಮಾಡ್ತಾಯಿದ್ದೀನಿ ಮೊಳಕೆ ಹೊಡೆದಿರೋ ಹುರುಳಿಕಾಳು ಸಾಂಬಾರು ಮತ್ತು ಮುದ್ದೆ, ಅನ್ನ, ಕಾಳು. ಸೊ ಹುರುಳಿಕಾಳು ಸಾಂಬಾರು ಎಲ್ಲರೂ ಮಾಡ್ತಾರೆ. ಸೊ ನಾನು ಮಾಡೋ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಫಸ್ಟು ಈರುಳ್ಳಿ, ಟೊಮೊಟೊ, ಜೀರಿಗೆ ಮತ್ತು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಗಿನ ಕಾಲದಲ್ಲೆಲ್ಲ ಚೆನ್ನಾಗಿ ಒಲೆಯಲ್ಲಿ ಸುಟ್ಕೊಳ್ತಾಯಿದ್ರು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ. ಬಟ್ ಇವಾಗ ಯಾರೂ ಮಾಡಲ್ವಲ್ಲ, ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಬಾಣಲಿ ಇಟ್ಕೊಂಡು ಅದಕ್ಕೇ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಯಾಕೆಂದರೆ ಮಸಾಲೆಯಲ್ಲೂ ಸ್ವಲ್ಪ ಉಪ್ಪಿರಲಿ ಅಂತ. ಅದು ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಯಿಸ್ಕೊಂಡಿರೋಂಥ ಸ್ವಲ್ಪ ಕಾಳನ್ನ ತೊಗೊಂಡು ಸ್ವಲ್ಪ ಕಾಯಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇರೋದು. ನೆಕ್ಸ್ಟು ಸಾಂಬಾರಿಗೆ ಒಗ್ಗರಣೆ ಹಾಕಿಸ್ಕೋಸ್ಕರ ಒಂದು ಅಗಲವಾದ ಪಾತ್ರೆನ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಬಸ್ಸಾರು ಆಗಿರೋದ್ರಿಂದ ಎಣ್ಣೆ ಕಮ್ಮಿ ಇದ್ರೇ ಒಳ್ಳೆಯದು. ಸಾಸಿವೆ ಮತ್ತು ಜೀರಿಗೆನ ಚಟಪಟ ನೆನೆಸ್ಕೊಂಡಾದ್ಮೇಲೆ ಒಗ್ಗರಣೆಗೆ ಈರುಳ್ಳಿ, ಕರಿಬೇವು ಮತ್ತು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿನ ಒಗ್ಗರಣೆ ಹಾಕ್ಕೊಂಡು ಸೊ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಅಂತ. ಜಾಸ್ತಿ ಬೇಡ, ಸ್ವಲ್ಪ ಆದರೆ ಸಾಕು. ಹಾಕಾದ್ಮೇಲೆ ಇದಕ್ಕೆ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಹುಣಸೆ ಹುಳಿನ ಬಿಟ್ಕೊಳ್ತಾ ಇದ್ದೀನಿ. ಉಪ್ಪು, ಹುಳಿ, ಖಾರ ಇತ್ತು ಅಂದರೆ ಯಾರು ಬೇಕಾದರೂ ಅಡುಗೆ ಮಾಡ್ತಾರಂತೆ. ಇದು ಚೆನ್ನಾಗಿದ್ದರೆ, ಹದವಾಗಿದ್ದರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕುದಿಸಿ ಆದಮೇಲೆ ನೋಡಿ, ಮುದ್ದೆ, ತುಪ್ಪ, ಕಾಳು. ಬೆಳಗ್ಗೆ ಇಂಥ ಊಟ ಸಿಕ್ಕಿದ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ, ಅಷ್ಟು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.